ರಮ್ಯಾ ವಿಚಾರದಲ್ಲಿ ಸುಮೋಟೋ ಕೇಸ್ ತಗೊಬೇಕು ಅಂತ ಡೈರೆಕ್ಷನ್ ಏನಾದ್ರು ಕೊಡ್ತೀರಾ ಸರ್? ನಾವು ಯಾವುದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ. ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಅಂಥದ್ದು ಬಂದಾಗ ಕ್ರಮ ತಗೊಳ್ತಾರೆ. ಸರ್ಕಾರದ ಆದೇಶ ಯಾವುದಕ್ಕೆ ಆಗಬೇಕು ಆಗಬಾರ್ದು ಅನ್ನೋದು ತಮಗೆ ಗೊತ್ತಿದೆ ಅನ್ಕೊಳ್ತೀನಿ. ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ. ಸರ್ಕಾರದ ಆದೇಶದ ಅವ್ರಿಗೆ ಯಾಕೆ ಅವರು ಆ ಸ್ಟೇಷನ್ನಿನ ಲಿಮಿಟ್ಸಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಮಾಡೋದಕ್ಕೆ ಅವ್ರು ಇರೋದು ಮಾಡ್ತಾರ ಅವರು. ಸರ್, ಈಗ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗಿದೆ, ಮತ್ತೆ ಗ್ಯಾರಂಟಿಗೆ ಬಳಕೆ ಆಗಿದೆ ಅವ್ರು ಹೇಳ್ತಾನೆ ಇದ್ದಾರೆ, ಪ್ರತಿ ಸಾರಿನೂ ಹೇಳ್ತಾನೆ ಇರ್ತಾರೆ. ಯಾವುದೊಂದಿಷ್ಟು ಹಣ ಜನ ಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನ ನಿಲ್ಲಿಸೋದಕ್ಕೆ ಏನು ಹೇಳಿಕೆಗಳು ಕೊಡಬೇಕೋ ಅದಕ್ಕೆ ಮಾಡ್ತಾ ಇರ್ತಾರೆ. ಧರ್ಮಸ್ಥಳದ ಕೇಸಲ್ಲಿ ಇಲ್ಲ, ಅವರು ನಿನ್ನೆ ಹೋಗಿದಾರಲ್ಲ, ಟೀಮ್ ಹೋಗಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಂದು ಅವರು ವರದಿ ಕೊಡೋವರೆಗೂ ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಮತ್ತು ಕೋಆರ್ಡಿನೇಷನ್ನು ಡಿಸ್ಟ್ರಿಕ್ಟ್ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿದ್ದರೆ ಸುಲಭನಾಗೆ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ವಲ್ಲ. ಸರ್, ಈಗ ರಮ್ಯಾ ವಿಚಾರದಲ್ಲಿ ಸುಮೋಟೋ ಕೇಸ್ ತಗೊಬೇಕು ಅಂತ ಡೈರೆಕ್ಷನ್ ಏನಾದ್ರು ಕೊಡ್ತೀರಾ ಸರ್? ನಾವು ಯಾವುದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ. ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಅಂಥದ್ದು ಬಂದಾಗ ಕ್ರಮ ತಗೊಳ್ತಾರೆ. ಸರ್ಕಾರದ ಆದೇಶ ಯಾವುದಕ್ಕೆ ಆಗಬೇಕು ಆಗಬಾರ್ದು ಅನ್ನೋದು ತಮಗೆ ಗೊತ್ತಿದೆ ಅನ್ಕೊಳ್ತೀನಿ. ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ. ಸರ್ಕಾರದ ಆದೇಶದ ಅವ್ರಿಗೆ ಯಾಕೆ ಅವರು ಆ ಸ್ಟೇಷನ್ನಿನ ಲಿಮಿಟ್ಸಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಮಾಡೋದಕ್ಕೆ ಅವ್ರು ಇರೋದು ಮಾಡ್ತಾರ ಅವರು. ಸರ್, ಈಗ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗಿದೆ, ಮತ್ತೆ ಗ್ಯಾರಂಟಿಗೆ ಬಳಕೆ ಆಗಿದೆ ಅವ್ರು ಹೇಳ್ತಾನೆ ಇದ್ದಾರೆ, ಪ್ರತಿ ಸಾರಿನೂ ಹೇಳ್ತಾನೆ ಇರ್ತಾರೆ. ಯಾವುದೊಂದಿಷ್ಟು ಹಣ ಜನ ಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನ ನಿಲ್ಲಿಸೋದಕ್ಕೆ ಏನು ಹೇಳಿಕೆಗಳು ಕೊಡಬೇಕೋ ಅದಕ್ಕೆ ಮಾಡ್ತಾ ಇರ್ತಾರೆ. ಧರ್ಮಸ್ಥಳದ ಕೇಸಲ್ಲಿ ಇಲ್ಲ, ಅವರು ನಿನ್ನೆ ಹೋಗಿದಾರಲ್ಲ, ಟೀಮ್ ಹೋಗಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.